ಮಾಲೆ ಧರಿಸಿದ ಮೇಲೆ, ಗಂಧ ಧರಿಸಿದ ಮೇಲೆ ಮಾಂಸಾಹಾರವನ್ನು ಸೇವಿಸಬಹುದೇ? ಯೋಚನೆ ಮಾಡ್ತಿರಲ್ಲ, ಈಗ ಅಯ್ಯಪ್ಪ ಸ್ವಾಮಿ ಇದ್ದಾನೆ ಅನ್ನೋದಾದರೆ ಆವಾಗ ಇರಲಿಲ್ವಾ? ನಮಸ್ಕಾರ ಸ್ನೇಹಿತರೆ. ಅಯ್ಯಪ್ಪ ಸ್ವಾಮಿ ವ್ರತ ಮಾಡಬೇಕಾದ್ರೆ ಮಾಲೆ ಧರಿಸಿದ ಮೇಲೆ, ಗಂಧ ಧರಿಸಿದ ಮೇಲೆ ಮಾಂಸಾಹಾರವನ್ನು ಸೇವಿಸಬಹುದೇ ಅಂತ ಒಬ್ಬರು ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಅಯ್ಯಪ್ಪ ಸ್ವಾಮಿ ವ್ರತದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಆಮೇಲೆ ಯೋಚನೆ ಮಾಡಿ ನೀವೇ. ಮೊದಲನೇದು, ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ನಿಯಮಬದ್ಧವಾಗಿ ಮಾಡಿದರೆ ಅತಿ ಶ್ರೇಷ್ಠವಾದ ವ್ರತ. 41 ದಿನ ಒಂದು ಮಂಡಲ ಅಂತ ಮಾಡ್ತೀವಿ, ಅದು ನಿಜವಾದ ಅಯ್ಯಪ್ಪ ಸ್ವಾಮಿ ವ್ರತ. ನೋಡಿ, ಅದರಲ್ಲಿ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ಸ್ ಅಂದರೆ ಎಷ್ಟು ಸೊಗಸಾಗಿದೆ ಅಂದರೆ, ಮನುಷ್ಯ ತನ್ನ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಲು, ನಿಜವಾದ ಭಕ್ತಿಯನ್ನು ಅನುಭವಿಸಲು ವ್ಯವಸ್ಥಿತವಾಗಿ ಮಾಡಿರತಕ್ಕಂಥ ಕೆಲವಾರು ವಿಧಾನಗಳನ್ನು ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇ ವಿಧಾನ, ಬರಿಗಾಲಲ್ಲಿ ನಡೆಯಬೇಕು. ಯಾಕೆ ಅಂದರೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಕಾಡಿನಲ್ಲಿ ಮೇಲೆ ದೂರದಲ್ಲಿ ಇದೆ. ಬರಿಗಾಲಲ್ಲಿ ನಡಿಬೇಕು, ಚಪ್ಪಲಲ್ಲಿ ಕೂಡ ನಡೆಯೋಕ್ಕಾಗಲ್ಲ, ಅಷ್ಟು ಸ್ಲಿಪ್ಪರಿ. ಈಗ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಕಿಲೋಮೀಟ್ರ್ಗಟ್ಟಲೆ ಬರಿಗಾಲಲ್ಲಿ ನಡಿಬೇಕಾದ್ರೆ ಮುಳ್ಳು ಕಲ್ಲುಗಳು ಕಾಲಿಗೆ ಒತ್ತಿ ಕಾಯಿಲೆಗಳಾಗ್ತಾಯಿತ್ತು. ಅದಕ್ಕೊಂದು ನಿಜವಾದ ನಡೆದ ಘಟನೆನೇ ನಾನು ಹೇಳ್ತೀನಿ. ನಮ್ಮ ಪಕ್ಕದ ಮನೆಯಲ್ಲೇ ಕೊರೋನಾ ಬಂತಲ್ಲ, ಕೊರೋನಾ ಬಂದಾಗ ಕೆಲಸ ಕಳ್ಕೊಂಡ್ರು. ಕೊರೋನಾ ವಾಸಿ ಆದಮೇಲೆ ಅವನಿಗೊಂದು ಕಂಪ್ನಿಲಿ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ ಮೇಲೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀನಿ ಅಂದ್ಬಿಟ್ಟು ಸಡನ್ನಾಗಿ 3 ದಿನದ ಮಾಲೆ ಹಾಕ್ಕೊತಾರೆ. ಅದನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವ್ರು ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಕಾಲಿಗೆ ಯಾವುದೋ ಒಂದು ಕಬ್ಬಿಣದ ಪದಾರ್ಥ ಚುಚ್ಚಿ ಗಾಯ ಆಗಿ ಗ್ಯಾಂಗ್ರೀನ್ ಆಗಿ ಕಷ್ಟಪಟ್ಟು ಆಸ್ಪತ್ರೆಗೆ ಸೇರಿಕೊಂಡು ಕೊನೆಯಲ್ಲಿ ಯಾವ ಮಟ್ಟಕ್ಕೆ ಅವರ ಮನಸ್ಥಿತಿ ಬಂತು ಅಂದರೆ ನಾನೇ ನೋಡಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡಿದ್ದ ಡಿಲೀಟ್ ಮಾಡಿಬಿಟ್ಟು ಬೇಸರ ಆಗಿ ಹೆಂಡತಿನೇ ಹೇಳ್ತಾಯಿದ್ರು ಆಂಬುಲೆನ್ಸ್ ಕರೆಸಿ, ನೀನು ಆಸ್ಪತ್ರೆಗೆ ಹೋಗು, ಪುನಃ ವಾಪಸ್ ಬರಬೇಡ ಅಂತ. ಅಷ್ಟೊಂದು ಬಳಲಿದ್ರು ಅವರು. ಕೊನೆಗೆ ಆಸ್ಪತ್ರೆಗೆ ಹೋಗಿ 2 ದಿನಕ್ಕೆ ಸತ್ತೋದ ಅವನು. ಅಂದರೆ ಎಲ್ಲ ಟ್ರೀಟ್ಮೆಂಟೆಲ್ಲ ಮೊದಲೆಲ್ಲ ಆಗಿತ್ತು. ಅಷ್ಟು ಬೇಸರ ಆಗಿತ್ತು. ಸತ್ಯ ಘಟನೆ. ಸೊ ಕಾಲು ಗಟ್ಟಿಯಾಗಿರಬೇಕು ಅನ್ನೋ ಉದ್ದೇಶದಿಂದ ಬರಿಗಾಲಲ್ಲಿ ನಡೆಯಬೇಕು. 41 ದಿನದ ವ್ರತ ಮಾಡಿದ ಮೇಲೆ ಆವಾಗ ಕಾಲು ಗಟ್ಟಿಯಾಗುತ್ತೆ. ಅಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಏನೂ ಆಗೋದಿಲ್ಲ. 2ನೇ ಪಾಯಿಂಟು, ಹೆಣ್ಣು ಮಕ್ಕಳು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಆ ಪರಿಸರ ಇದೆಯಲ್ಲ, ಕಾಡಾದ್ರಿಂದ ಹಿಂದಿನ ಕಾಲದಲ್ಲಿ ತುಂಬ ಕಷ್ಟ ಇರ್ತಾಯಿತ್ತು. ಹೆಣ್ಮಕ್ಳು ಋತುಮತಿಯರಾದರೆ, ಅಂದರೆ ಹೆಣ್ಮಕ್ಳು ಅಂದರೆ ಯಾರು, ಋತುಮತಿಯಾದಂಥ ಆಗುವಂಥ ಹೆಣ್ಣುಮಕ್ಳು ಹೋಗಬಾರ್ದು ಅಂತ. ಅಲ್ಲಿ ಆ ಥರ ಆದಾಗ ಅವ್ರಿಗೆ ಬಳಲಿಕೆ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಅಲ್ವಾ ಹೆಣ್ಮಕ್ಳು ಹೊರಗಡೆ ಆದರೆ ಮನೆಗೆ ರೆಸ್ಟ್ ಮಾಡಬೇಕು ಅಂತ ಮೂಲೆಯಲ್ಲಿ ಕೂರಿಸೋದು. ಸೊ ಆಗ ಬಳಲಿಕೆ ಜಾಸ್ತಿ ಆದಾಗ, ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ಮಾಡೋಕ್ಕೆ ನೋಡ್ಕೊಳಕ್ಕೆ ಯಾರು ಜನ ಇರ್ತಿರ್ಲಿಲ್ಲ. ಈಗ ಸ್ವಲ್ಪ ವಸತಿಗಳನ್ನು ಡೆವಲಪ್ ಮಾಡಿರ್ಬೋದು, ಎಲ್ಲರೂ ಉಳ್ಕೊಳಕ್ಕೆ ಆಗೋದಿಲ್ಲ. ಆವಾಗ ಅದೆಲ್ಲ ಇರಲಿಲ್ಲ. ಅದಕ್ಕೆ ನೀವು ಬರಬೇಡಿ ಅಂತ ಆ ರೂಲ್ಸ್ ಮಾಡಿದ್ರು. ಅರ್ಥ ಆಯ್ತಾ? ಹಾರ್ಮೋನಲ್ ಚೇಂಜಸ್ ಆಗಿ ಕೆಲವರಿಗಂತೂ ತುಂಬ ಸುಸ್ತಾಗ್ತಾರೆ ಆ ಟೈಮ್ನಲ್ಲಿ. 3ನೇ ಪಾಯಿಂಟ್ ಎಷ್ಟು ಸೊಗಸಾಗಿದೆ ಅಂದರೆ, ನೀವು ಅರ್ಥ ಮಾಡ್ಕೊಳ್ಳಿ. ಅಯ್ಯಪ್ಪನ ವ್ರತ ಮಾಡ್ತಕ್ಕಂಥವ್ರು ಕಪ್ಪು ಬಟ್ಟೆಯನ್ನು ಧರಿಸಬೇಕು. ಕಪ್ಪು ಬಟ್ಟೆ ಅಂದರೆ ಕಪ್ಪೇ ಸತ್ಯ ಅಂತ. ಸತ್ಯ ಯಾವುದು? ಬೆಳಕು ಬರ್ತಾ ಇರುತ್ತೆ, ಬೆಳಕು ಹೋಗ್ತಾ ಇರುತ್ತೆ, ಆದರೆ ನಿರಂತರವಾಗಿ ಯಾವಾಗಲೂ ಕತ್ತಲೆ ಇರುತ್ತೆ. ಹಗಲಲ್ಲೂ ಕೂಡ ನೀವು ಕಿಟಕಿ ಬಾಗೆಲ್ಲ ಮುಚ್ಚಿ ಕ್ಲೋಸ್ ಮಾಡಿಬಿಟ್ರೆ ಕತ್ತಲೆ ಇರುತ್ತೆ. ಕತ್ತಲೆ ಶಾಶ್ವತ, ಕಪ್ಪು ಶಾಶ್ವತ. ಬೆಳಕು ಮಾತ್ರ ಬರುತ್ತೆ ಹೋಗುತ್ತೆ. ಶಾಶ್ವತವಾದುದು ಕಪ್ಪು ಸಾವಿಗೆ ಹೋಲಿಸುತ್ತಾರೆ, ಸಾವು ಶಾಶ್ವತ. ಸೊ ಯಾರು ಸತ್ಯವನ್ನು ಅರ್ಥ ಮಾಡ್ಕೋತಾರೋ, ಕಪ್ಪಿನ ಸತ್ಯವನ್ನು ಅರ್ಥ ಮಾಡ್ಕೋತಾರೋ, ನೆಗೆಟಿವ್ನ ಹೋಗ್ಲಾಡ್ಸುತ್ತೆ. ಅದಕ್ಕೆ ಮಕ್ಕಳಿಗೆಲ್ಲ ಕಪ್ಪಿಡ್ತಾರೆ, ದೃಷ್ಟಿ ಹೋಗ್ಸೋಕ್ಕೆ ಕಪ್ಪಿಡ್ತಾರೆ, ನೆಗೆಟಿವ್ಸ್ ಹೋಗಿಸುತ್ತದು.
ಸೊ ಅಂದರೆ ಸತ್ಯವನ್ನು ಸ್ವೀಕಾರ ಮಾಡಿದಾಗ ಮನಸ್ಸು ನಿರಾಳವಾಗಿ ನಿನ್ನ ಮನಸ್ಸು ನೆಗೆಟಿವಿಟಿ ಬರೋದಿಲ್ಲ. ನೀನು ಸಾವನ್ನೇ ಸ್ವೀಕಾರ ಮಾಡಿದ್ದೀನತಕ್ಕಂಥ ಅರ್ಥ ಬರಬೇಕು ನಿನಗೆ. ಆ ಕಪ್ಪು ಬಟ್ಟೆಯನ್ನು ಧರಿಸಿದಾಗ ನಾನು ಸಾವನ್ನು ಸ್ವೀಕರಿಸಿದಷ್ಟು, ಸತ್ಯವನ್ನು ಅರಿತಷ್ಟು ಮನಸ್ಸು ಸದೃಢವಾಗಿದೆ ಅನ್ನತಕ್ಕಂಥ ಭಾವನೆ ನಿನ್ನಲ್ಲಿ ಬರಬೇಕು. ಅದಕ್ಕೆ ಆ ಕಪ್ಪು ಬಟ್ಟೆಯನ್ನು ಧರಿಸ್ತಾ ಇದ್ರು. ಅರ್ಥ ಆಯ್ತಾ? ಅದಕ್ಕೆ ಕಪ್ಪು ಬಟ್ಟೆ ಹಾಕ್ಕೊಡೋದು. ಆಗ ಅವ್ರ ಮನ ನಿರಾಳವಾಗ್ತಾಯಿತ್ತು. ನೆಕ್ಸ್ಟ್ ನೋಡಿ, ಸ್ವಾಮಿಯೇ ಶರಣಂ ಅಯ್ಯಪ್ಪ. ಅಂದರೆ ಅಯ್ಯಪ್ಪ ಸ್ವಾಮಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದರೆ ಅವನು ಪ್ರತಿಯೊಬ್ಬರನ್ನು ಸ್ವಾಮಿ ಸ್ವಾಮಿ ಅಂತ ಕರೆಯಬೇಕು. ಎಷ್ಟೊಂದು ಅದ್ಭುತವಾದ ಸತ್ಯ ಅಡಗಿದೆ ನೋಡಿ. ಪ್ರತಿಯೊಬ್ಬರಲ್ಲೂ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಬಂಧು ಬಳಗ, ಸ್ನೇಹಿತರು ಎಲ್ಲರಲ್ಲೂ ಅವನು ಸ್ವಾಮಿಯನ್ನು ಕಾಣಬೇಕು. ಅಂದರೆ ದೈವತ್ವವನ್ನು ಕಾಣಬೇಕು, ದೇವರನ್ನು ಕಾಣಬೇಕು. ಅದು ವ್ರತ. ನೀನು ಎಲ್ಲರಲ್ಲೂ ದೈವತ್ವವನ್ನು, ಪ್ರೀತಿ, ಮಮತೆ, ಕರುಣೆ, ಸೇವೆ ಏನಿದೆಯೋ ಅದನ್ನು ನೋಡ್ತಾ ಇಲ್ಲ. ಈ 41 ದಿನ ಮಂಡಲ ಪೂಜೆಯನ್ನು ಮಾಡಿದಾಗ, ಸತ್ಯವನ್ನು ಅರಿತಾಗ, ಕಪ್ಪು ಬಟ್ಟೆಯನ್ನು ಧರಿಸಿ ಬರಿಗಾಲಲ್ಲಿ ನಡೆಯುವಾಗ ನೀನು ವ್ರತಸ್ಥನಾಗಿದ್ದೀಗ. ಆ ಚಿಂತನೆಯಲ್ಲಿ ಎಲ್ಲರ ದೈವತ್ವವನ್ನು ನೋಡು. ಅದು ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಆ ಚಳಿನಲ್ಲಿ ಬಂದು ಆ ವ್ರತ ಮಾಡಿದಾಗ ಎಲ್ಲರನ್ನೂ ಸ್ವಾಮಿ 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 ಅಂತ ಕರೆದಾಗ ಅವರಲ್ಲಿ ದೇವರನ್ನು ನೋಡ್ತಾ ಇದೆಯಾ, ನಿನ್ನಲ್ಲೂ ದೈವತ್ವ ಮೂಡುತ್ತೆ. ಇದೆಲ್ಲ ಆದಮೇಲೆ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಮಾಡಿ ಅಯ್ಯಪ್ಪ ಸ್ವಾಮಿಯ ಅಲ್ಲಿ ನಡ್ಕೊಂಡು ಬರಿಗಾಲಲ್ಲಿ ಹೋಗ್ತಾ ಇರ್ತಾರೆ. ಬರಿಗಾಲಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡ್ತಾರೆ. ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ. ಯಾವಾಗ ಅಂದರೆ ಸೀಸನ್ ಮುಗಿದ್ಮೇಲೆ ಮಧ್ಯೆ ಓಪನ್ ಮಾಡ್ತಾರೆ ನೋಡಿ. ಆಗ ನಮ್ಮ ಸ್ನೇಹಿತರು ಕರ್ಕೊಂಡೋಗಿದ್ರು. ಆಗ ಕೆಳಗಡೆನೆ ಪಂಪಾ ನದಿಯ ತೀರದಲ್ಲಿ ಅಲ್ಲೇ ಏನು ಮಾಡ್ತಾರೆ, ಮಾಲೆ ಹಾಕ್ಬಿಡ್ತಾರೆ. ಮಾಲೆ ಹಾಕ್ಬಿಟ್ಟು ಆದ್ಮೇಲೆ ಮೇಲೆ ಹೋಗ್ಬಿಟ್ಟು ಮಾಲೆ ಹಾಕ್ಕೊಂಡ್ರೆ ಮಾತ್ರ ಹೋಗಿ ದರ್ಶನ ಮಾಡಿ, ಬೇರೆ ದಾರಿ ಇರುತ್ತೆ, 18 ಮೆಟ್ಲು ಹತ್ತಬೇಕು, ನಾವು ಬೇರೆ ಕಡೆಯಿಂದ ಬರಬೇಕು. ಆಗ ನಾನು ಹೋಗಿದ್ದೆ, ಅವಾಗ ಜನಗಳೇ ಇಲ್ಲ. ನಮ್ಮ ಫ್ರೆಂಡ್ ಏನು ಮಾಡಿದ್ದಾರೆ, ದರ್ಶನ ಮಾಡೋದು, ಪುನಃ ಇನ್ನೊಂದು ರೌಂಡ್ ಬರೋದು, ದರ್ಶನ ಮಾಡೋದು. ನಾನಿಗೆ 3 ರೌಂಡ್ ಮಾಡಿ ದರ್ಶನ ಮಾಡಿದೆ ಅಯ್ಯಪ್ಪ ಸ್ವಾಮಿಯನ್ನು. ಸೊ ಈಗ ಹೋಗಿ ನೀವು ದರ್ಶನ ಮಾಡ್ತಿರಲ್ಲ, ಈಗ ಅಯ್ಯಪ್ಪ ಸ್ವಾಮಿ ಇದ್ದಾನೆ ಅನ್ನೋದಾದರೆ ಆವಾಗ ಇರಲಿಲ್ವಾ? ಅಯ್ಯಪ್ಪ ಸ್ವಾಮಿ ಎಲ್ಲಿ ಓಡೋಗಿರ್ತಾನೆ? ಸೊ ಪ್ರತಿ ಕ್ಷಣದಲ್ಲೂ, ಪ್ರತಿದಿನವೂ, ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿ ಇದ್ದೇ ಇರ್ತಾನೆ. ಯಾಕೆ ಈ ರೀತಿ ಮಾಡಿದ್ದಾರೆ? ಈ ಟೈಮಲ್ಲೇ ಬರಬೇಕು, ನೀನು ಬರೀ ಈಗ ಜನವರಿನಲ್ಲೇ ಬರಬೇಕು. ಯಾಕೆ ಮಾಡಿದ್ದಾರೆ ಅಂದರೆ ಇದು ಜನವರಿಯ ಕಾಲ, ಸಂಕ್ರಮಣದ ಕಾಲದಲ್ಲಿ ಎಲ್ಲರೂ ಬೆಳೆಗಳನ್ನು ಬೆಳೆದು ಕಟಾವು ಮಾಡಿ ಫ್ರೀಯಾಗಿರ್ತಾರೆ. ಮಳೆ ಇರೋದಿಲ್ಲ, ಪಂಪಾ ನದಿಯ ಪ್ರವಾಹ ಇರೋದಿಲ್ಲ. ನೀನು ಯಾವಾಗಾದ್ರೂ ಅವಾಗ ಹೋದರೆ ಕೇರಳದಲ್ಲಿ ಜಾಸ್ತಿ ನಿರಂತರವಾಗಿ ಮಳೆ ಬರ್ತಾ ಇರುತ್ತೆ, ಪ್ರವಾಹ ಬರ್ತಾ ಇರುತ್ತೆ. ತುಂಬ ಜನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ, ಅವ್ರು ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಕಾಡಿನಲ್ಲಿ ಹೋಗ್ಬೇಕಾದ್ರೆ ರಕ್ಷಣೆ ಇರೋದಿಲ್ಲ. ಅದಕ್ಕೋಸ್ಕರ ಮಳೆಗಾಲದಲ್ಲೇ ಬರಬೇಡಿ ಅಂತ ಈ ಥರ ಒಂದು ಪದ್ಧತಿ ಮಾಡಿದ್ರು. ಹಿಂದಿನ ಕಾಲದಲ್ಲಿ ಎಕ್ಸ್ಪ್ಲೇಷನ್ ಕೊಡೋದಕ್ಕೆ ಅವ್ರಿಗೆ ಏನು ಲಿಪಿನೇ ಇರಲಿಲ್ಲ. ಸೊ ವಿಚಾರಗಳನ್ನ ತಿಳಿಸೋದೇ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಒಂದು ರೂಲ್ಸ್ ಮಾಡಿಬಿಡೋರು, ಎಲ್ಲರೂ ಕನ್ವಿನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ರೂಲ್ಸ್ ಮಾಡಿಬಿಡ್ತಿದ್ರು. ಈ ಕಾಲದಲ್ಲಿ ಬರಬೇಡಿ, ಈಗ ಮಾತ್ರ ಬರೀ ಸಂಕ್ರಮಣ ಕಾಲದಲ್ಲಿ ಮಾತ್ರನೇ ಬನ್ನಿ. ಇದೇ ಉದ್ದೇಶಕ್ಕೆ ಬೇರೆ ಏನಿಲ್ಲ. ಅದು ವೈಜ್ಞಾನಿಕವಾದ ಚಿಂತನೆ. ಈಗೇನಾಗುತ್ತೆ, ನೀ ಪಂಪಾ ನದಿ ಆರಾಮಾಗಿರುತ್ತೆ, ಅಲ್ಲೆಲ್ಲ ಸ್ನಾನ ಮಾಡ್ಬೋದು, ಮಳೆ ಇರೋದಿಲ್ಲ. ಸೊ ಆವಾಗ ನೀವು ಹೋಗಿ ದರ್ಶನ ಮಾಡ್ಬೋದು. ಈಗ ಅದಕ್ಕೆ ಮಧ್ಯೆ ಸ್ವಲ್ಪ ಓಪನ್ ಮಾಡ್ತಾರೆ. ಇವಾಗ ನೀವು ಯಾವಾಗಲೂ ಬಿಟ್ಬಿಟ್ರೆ ಅಲ್ಲಿ ತುಂಬ ಕಷ್ಟ. ಸೀಸನಲ್ಲಿ ಕಂಟಿನ್ಯೂಸ್ ರೈನ್ ಬರುತ್ತೆ. ಅದಕ್ಕೆ ಅಷ್ಟೇ ನೀವು ಈಗಲೇ ಹೋಗ್ಬೇಕು. ಈಗಲೇ ಅಯ್ಯಪ್ಪ ಕುಳಿತಿರ್ತಾನೆ. ಸೊ ವೆಕೇಷನ್ಗೆ ಹೋಗೋದಿಲ್ಲ ಅಯ್ಯಪ್ಪ. ಏನು ಇದು ಮುಗಿದ ಮೇಲೆ ನೆಕ್ಸ್ಟ್ ಬೇರೆ ಎಲ್ಲ ಹೋಗ್ಬಿಡೋದಿಲ್ಲ. ಭಗವಂತ ಯಾವಾಗಲೂ ನಿರಂತರವಾಗಿ ಪ್ರತಿ ಕ್ಷಣದಲ್ಲೂ ಇರ್ತಾನೆ. ಇದು ತುಂಬ ಮುಖ್ಯ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈಗೆಲ್ಲ ಹೋಗ್ತಾರೆ, ತುಂಬ ರಶ್ ಆಗುತ್ತೆ. ರೀಸೆಂಟಾಗಿ ನೋಡಿದ್ವಲ್ಲಪ್ಪ ಒಂದು ಘಟನೆಯನ್ನು, ಎಷ್ಟೊಂದು ನೋವಾಗುತ್ತೆ ಅಂದರೆ, ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅಲ್ಲಿ ಗ್ಯಾಸ್ ಬರ್ಸ್ಟ್ ಆಗಿ 9 ಜನರಲ್ಲಿ 8 ಜನ ಸತ್ತೋದ್ರು, ಪಾಪ ಸುಟ್ಟೋದ್ರು. ಅಯ್ಯಪ್ಪ ಸ್ವಾಮಿ ಕಾಪಾಡೋಕ್ಕಾಗ್ತಾರಲ್ವೇ, ಅವರೆಲ್ಲ ಮಾಲೆಯನ್ನು ಧರಿಸಿದ್ರು. ಸೊ ಅದೆಲ್ಲ ಸುಮ್ಮನೆ ನಿಮ್ಮ ನಂಬಿಕೆಯ ಮೇಲೆ ದೇವರನ್ನು ನಾವು ಜಡ್ಜ್ ಮಾಡೋದು ತಪ್ಪು. ಭಗವಂತ ಕಾಪಾಡ್ತಾನೆ, ಅಯ್ಯಪ್ಪ ನೋಡ್ಕೋತಾನೆ, ಬರೋದಿಲ್ಲ. ಗ್ಯಾಸ್ ಬಸ್ಟ್ ಆದಾಗ ಕಾಪಾಡ್ಬೋದಾಗಿತ್ತಲ್ಲ. ಎಷ್ಟೋ ಜನ ವೆಹಿಕಲ್ಸ್ ಆಕ್ಸಿಡೆಂಟ್ ಆಗಿ ಸತ್ತೋದಾಗ ಕಾಪಾಡ್ಬೋದಾಗಿತ್ತಲ್ಲ. ಎಷ್ಟೋ ಜನ ಕಾಲು ತುಳಿಯೋಕ್ಕೆ ಸಿಕ್ಕಿ ಸತ್ತಾಗ ಕಾಪಾಡ್ಬೋದಲ್ಲ. ಅದೆಲ್ಲ ಆಗೋದಿಲ್ಲ, ಪ್ರಕೃತಿಯ ನಿಯಮ ಅಲ್ಲ, ದೇವರು ಬರೋದಿಲ್ಲ, ನಂಬಿಕೆ ಅಷ್ಟೇ. ಸೊ ಈ ವ್ರತಗಳನ್ನು ಮಾಡಿದಾಗ ಮನೋ ನಿಗ್ರಹ ಬರುತ್ತೆ. ಈ ಚಿಂತನೆ ಇರಬೇಕಾದ್ರೆ ಎಲ್ಲರ ಮನಸ್ಸುಗಳು ಭಾವನೆಗಳ ಮೇಲೆ ಬಂಧಿತವಾಗಿರೋದ್ರಿಂದ, ನಂಬಿಕೆ ತೀಕ್ಷ್ಣವಾಗಿರೋದ್ರಿಂದ ಮಾಂಸಾಹಾರವನ್ನು ಅಯ್ಯಪ್ಪ ಮಾಲೆಯನ್ನು ಧರಿಸಿದಾಗ ಸೇವಿಸಬಾರದು.
ನೀನು ಆ ಥರ ಸೇವಿಸಬೇಕು ಅಂದರೆ 3 ದಿನದ್ದು ಇರುತ್ತಲ್ಲ, ಅವಾಗ ಹೋಗು ನೀನು. ಈಗ ನಾನು ಹೋಗಿದ್ದೆ, ನಾನು ಮಾಲೆನೇ ಹಾಕ್ಕೊಂಡಿರಲ್ಲ, ಪಕ್ಕದ ಅವ್ರು ಹೋದ್ರು ನೋಡಿದೆ, ನಾನು ಆರಾಮಾಗಿ ನೋಡ್ಕೊಂಡು ಬಂದೆ. ಪಾಪ ಅಲ್ಲಿ ಮಾಲೆ ಧರಿಸ್ಬೇಕಾದ್ರೆ ಗುರುಸ್ವಾಮಿಗಳನ್ನ ಕೆಳಗಡೆ ಇರ್ತಾರೆ, ಅವ್ರು ಬರೀ ನಮ್ಮ ಹತ್ರ ಬರಲಿ ದುಡ್ಡಿಗೋಸ್ಕರ ಕಾಯ್ತಾ ಇರ್ತಾರೆ, ಬಿಸ್ನೆಸ್ ಥರ ಅರ್ಥ, ದುಡ್ಡು ಕೊಡಿಸ್ಕೋಬೇಕು. ಅವೆಲ್ಲ ಭಕ್ತಿ ನೋಡಿ, ಇವೆಲ್ಲ ಚರ್ಚೆ ಮಾಡೋಕ್ಕಾಗೋದಿಲ್ಲ. ತುಂಬ ಜನ ಸುಮ್ಮನೆ ಏನೋ ಒಂದು ಮೌಢ್ಯದಿಂದ ಆಚರಣೆಗೆ ಕಟ್ಟು ಬಿದ್ದು ಇವತ್ತೇ ಹೋಗಬೇಕು, ಈಗಲೇ ಹೋಗ್ಬೇಕು ಅಂತ ಹೋಗಿ ರಶ್ ಆಗಿ ಕಷ್ಟಪಟ್ಕೊಂಡು ಬರ್ತಾರೆ. ಅದೇನಿಲ್ಲಪ್ಪ, ನಿಮಗೆ ಸಾಧ್ಯವಾದರೆ, ಅನುಕೂಲತೆ ಇದ್ದರೆ ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಹೋಗದೇ ಇರೂ ಕೂಡ ಚಿಕ್ಕ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿಮ್ಮನೆ ಹತ್ರ ಇರುತ್ತೆ, ಅಲ್ಲೇ ಕುಳಿತುಕೊಂಡು ಪೂಜೆ ಮಾಡ್ಬೋದು. ಇಲ್ಲಿರುವ ಅಯ್ಯಪ್ಪನೂ ಒಂದೇ, ಅಲ್ಲಿರುವ ಅಯ್ಯಪ್ಪನೂ ಒಂದೇ. ಅರ್ಥ ಆಗ್ತಿದೆಯಾ? ಅದಕ್ಕೂ ಹೋಗೋಕ್ಕಾಗಿಲ್ಲ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ 3 ದೇವರುಗಳಿದೆ. ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಶಿವನ ದೇವಸ್ಥಾನಕ್ಕೆ ಹೋಗಿ, ದೇವಿ ದೇವಸ್ಥಾನಕ್ಕೆ ಹೋಗಿ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಪ್ರಾರ್ಥನೆ ಮಾಡಿ ಆ ಮನಸ್ಸಿಗೆ ಏನು ಸಮಾಧಾನ ಸಿಕ್ಕುತ್ತೋ, ಏನು ತೃಪ್ತಿ ಸಿಗುತ್ತೋ ಅದೇ ತೃಪ್ತಿ ಅಯ್ಯಪ್ಪನ ನೆನೆಸ್ಕೊಂಡ್ರು ಕೂಡ. ಆದರೆ ಕೆಲವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವ್ರತಗಳನ್ನು ಆ ರೀತಿ ಮಾಡೋದಿಲ್ಲ. ಆ ಅಯ್ಯಪ್ಪ ಸ್ವಾಮಿಯ ವ್ರತಗಳನ್ನು ಸರಿಯಾಗಿ ಪರಿಪಾಲನೆ ಮಾಡಿದ್ರೆ ಮನೋನಿಗ್ರಹ ಆಗತ್ತೆ. ಆಗ ಎಲ್ಲರಲ್ಲೂ ದೈವತ್ವ ಮೂಡುತ್ತೆ. ಪದೇ ಸ್ವಾಮಿ 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 ಅಂತ ಕರಿತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗ್ಬಿಟ್ಟು ಅದು ಮುಗಿಸ್ಕೊಂಡು ಬಂದು ಬಿಟ್ಟಾದ್ಮೇಲೆ ಮಾಮೂಲಿ ಆದರೆ ನಿನ್ನ ವ್ರತ ವೇಸ್ಟು. ಸೊ ಆ ಸ್ವಾಮಿಯ ಆ ದೈವತ್ವವನ್ನು ನೀನು ಎಲ್ಲರಲ್ಲೂ ನೋಡ್ತಾ ಇರ್ತೀಯಲ್ಲ, ಅದೇ ಕಂಟಿನ್ಯೂ ಆದರೆ ಆ ವ್ರತಕ್ಕೆ ಒಂದು ಪ್ರಯೋಜನ ಇದೆ. ನೀನು ಒಬ್ಬ ಸಾಧಕನಾಗ್ತೀಯ. ಅರ್ಥ ಆಗ್ತಿದೆಯಾ? ಒಂದು 3-4 ಸರಿ ಹೋಗಿ ಬಂದ್ಬಿಟ್ಟು ನಾನು ಗುರುಸ್ವಾಮಿ ಅಂತ ಕುಳಿತುಕೊಂಡು ಹಣದ ಕಡೆ ಗಮನ ಹರಿಸಿದ್ರೆ ನಿನ್ನ ಮಾಮೂಲಿ ಡೂಪ್ಲಿಕೇಟ್ ಸ್ವಾಮಿ, ವೇಸ್ಟು. ಅದು ಯಾರಾದರೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗಿ ವ್ರತಗಳನ್ನು ನಿಯಮಬದ್ಧವಾಗಿ ಮಾಡಿ ಮನೋನಿಗ್ರಹಕ್ಕೆ ಬರುತ್ತೆ. ಎಲ್ಲರಲ್ಲೂ ಭಗವಂತನ ಕಾಣಕ್ಕೆ ನೀನು ಪ್ರಾರಂಭ ಮಾಡ್ತೀಯ, ನಿನ್ನಲ್ಲೂ ಕೂಡ ಭಗವಂತ ನೆಲೆಸ್ತಾನೆ. ಆದರೆ ಅದ್ಭುತವಾದ ಅಗೋಚರವಾದ ಕಲ್ಪನೆಗೂ ನಿಲುಕದ ದೈವಿ ಶಕ್ತಿಗೆ ನೀವು ನಿಬಂಧನೆಗಳನ್ನು ಹಾಕಕ್ಕೆ ಹೋಗಬೇಡಿ. ಅದರ ಜೊತೆ ವ್ಯಾಪಾರ ಮಾಡೋಕ್ಕೆ ಹೋಗಬೇಡಿ. ಎಲ್ಲವೂ ನಿನ್ನಲ್ಲೇ ಇದೆ. ನೀನು ಚಿಂತನೆ ಮಾಡಿ ಸಾಧನೆ ಮಾಡಿದಾಗ ಪ್ರತಿಫಲ ಇಲ್ಲೇ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲವೂ ಇಲ್ಲಿದೆ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.